ಮತ್ತೆ ಹೋಗಿ ರಾಷ್ಟ್ರೀಯ ನಾಯಕರನ್ನು ಭೇಟಿ ಆಗ್ತಿರೋದು ಸರ್. ಒಂದ್ ರೀತಿ ರಾಜ್ಯಾಧ್ಯಕ್ಷರು ಹೋರಾಟಕ್ಕೆ ಒಂದು ಗೊಂದಲ ಉಂಟಾಗೋ ರೀತಿ ಆಗ್ತದೆ. ಯಾವ್ದು ರೆಬಲ್ಸ್ ಟೀಮು ನಮಗಂತೂ ಗೊತ್ತಿಲ್ಲ. ಮಾಧ್ಯಮಗಳಲ್ಲಿ ಬರ್ತಾ ಇರ್ತದೆ, ನೀವು ತೋರಿಸ್ತಾ ಇರ್ತೀರಿ, ನಾವು ನೋಡಿ ಎಂಜಾಯ್ ಮಾಡ್ತೀವಿ ಅಷ್ಟೇ. ಯಾಕಂದ್ರೆ ನಮ್ಮಲ್ಲಿ ಯಾವುದೂ ರೆಬಲ್ ಇಲ್ಲ. 2 ವರ್ಷಗಳ ಕಾಲ ರಾಜ್ಯಾಧ್ಯಕ್ಷರಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಲವಾರು ಹೋರಾಟಗಳನ್ನು ರೂಪಿಸಿದ್ದಾರೆ. ಮೂಡಾ ಹೋರಾಟ ಇರ್ಬೋದು, ಅಥವಾ ಜನಾಕ್ರೋಶ ಯಾತ್ರೆ ಇರ್ಬೋದು, ರೈತರ ಹೋರಾಟಗಳಿರ್ಬೋದು. ನಾನು ರಾಜ್ಯಾಧ್ಯಕ್ಷನಾಗಿ ಅತಿ ಹೆಚ್ಚು ಹೋರಾಟಗಳನ್ನು 2 ವರ್ಷದಲ್ಲಿ ನಾನು ಮಾಡಿದ್ದೇನೆ. ರೈತರ ಪರವಾಗಿ ನಿರಂತರವಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಯಾರು ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದ ಮೇರೆಗೆ ಮಾಡ್ತೇವೆ. ಈಗಲೂ ಅಷ್ಟೇ. ಏನು ವಿಧಾನಸಭೆಯಲ್ಲಿ ನೀವು ನೋಡ್ತಾ ಹೋಗಿ, ಖಂಡಿತವಾಗಲೂ ಕೂಡ ಈ ಸರ್ಕಾರಕ್ಕೆ ನಾವು ಚಳಿ ಬಿಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ರೈತರ ಬಾರ್ಕೋಲಿನ ಚಾಟಿ ಏಟನ್ನು ಬಿಸಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಮೊನ್ನೆ ಅವ್ರು ಹೋದ್ರೆ ಇವತ್ತು ಯಡಿಯೂರಪ್ಪನವ್ರ ಸಹಿತ ಹೋಗಿದ್ದಾರೆ ಸರ್. ಆದ್ರೆ ಮುಂದುವರಿಸ್ತಾ ಇಲ್ಲ ಘೋಷಣೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ನೋಡಿ, ನಮ್ಮ ವರಿಷ್ಠರು ಯಾವ ಸಂದರ್ಭದಲ್ಲಿ ಏನ್ ತೀರ್ಮಾನ ತಗೊಳ್ಬೇಕು ಅಂತ ತೆಗೆದುಕೊಳ್ಳುವಷ್ಟು ಸಮರ್ಥರಿದ್ದಾರೆ. ಅರ್ಥ ಆಯ್ತಾ? ಕರ್ನಾಟಕದಲ್ಲಿ ಇವತ್ತು ಒಂದೇ ಉಳಿದಿರೋದು ಕಾಂಗ್ರೆಸ್. ಈ ಕಾಂಗ್ರೆಸ್ AICC ATM ಗವರ್ಮೆಂಟ್ ಇದು. AICCಗೆ ಹಣ ಸಪ್ಲೈ ಮಾಡುವಂತ ಒಂದು ಸರ್ಕಾರವಾಗಿರ್ತಕ್ಕಂಥದ್ದು. 63% ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೇವೆ. ನಮ್ಮ ನಾಯಕರು ಬಹಳ ಸಮರ್ಥರಿದ್ದಾರೆ. ಯಾವ ಸಂದರ್ಭದಲ್ಲಿ ಯಾರಿಗೆ ಯಾವ ಜವಾಬ್ದಾರಿ ಕೊಡಬೇಕು ಅಂತಕ್ಕಂಥದ್ದು ಅವ್ರಿಗೆ ಖಂಡಿತವಾಗಲೂ ಗೊತ್ತಿದೆ. ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಈಗೇನು ನಾವು ಪಕ್ಷವನ್ನು ಸಂಘಟನೆ ಮಾಡಬೇಕು ಮತ್ತು ಏನು ಆಡಳಿತ ಪಕ್ಷವನ್ನು ಕಟ್ಟಿ ಹಾಕ್ತಂತ ಕೆಲಸ ಮಾಡಬೇಕು, ಅದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ನಮ್ಮ ಇಬ್ಬರು ವಿರೋಧ ಪಕ್ಷ ನಾಯಕರು ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಪಕ್ಷ ಕಟ್ತೇವೆ. ವಿಜಯೇಂದ್ರ ಅವರು ಮುಂದುವರಿತಾರೆ. ಇಲ್ಲಿ 2 ಮಾತಿಲ್ಲ. ಅನ್ನೆಸೆಸರಿಯಾಗಿ ಏನು ಕೆಲವು ಸುದ್ದಿಗಳು ಬರ್ತವೆ ಮಾಧ್ಯಮಗಳಲ್ಲಿ, ನೀವು ತೋರಿಸ್ತೀರಿ, ನಾವು ಎಂಜಾಯ್ ಮಾಡ್ತೀವಿ ಅಷ್ಟೇ. ಥ್ಯಾಂಕ್ ಯು. ಕಂಟಿನ್ಯೂ ಆಗ್ತಾರಾ ಇಲ್ವಾ ಅಂತ ನಾನು ಅದೇ ಹೇಳ್ದಲ್ಲ ನಿಮಗೆ, ಇನ್ನೂ 3 ವರ್ಷ ಈ ಸರ್ಕಾರವನ್ನು ಕಿತ್ತೊಗಿತಕ್ಕಂಥ ಕೆಲಸವನ್ನ ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತೇವೆ, ಹೋರಾಟ ಮಾಡ್ತೇವೆ. ನಮ್ಮ ಪಕ್ಷದ ವರಿಷ್ಠರಿಗೆ ನಮಗೆ ಆಶೀರ್ವಾದ ಮಾಡಿ ನೀವು ಮುಂದುವರಿರಿ ಅಂತೇಳಿ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಹೇಳಿದ್ದಾರೆ. ವಿಜಯೇಂದ್ರ ಅವರ ಒಂದು ಏನು ನಮ್ಮ ತಂಡ ಇದೆ, ಆ ತಂಡದಲ್ಲಿ ನಾನು ರೈತ ಮೋರ್ಚಾದ ಅಧ್ಯಕ್ಷನಾಗಿ ಯಶಸ್ವಿಯಾಗಿ ನಾವು ಕೆಲಸ ಮಾಡ್ತೇವೆ, ಪಕ್ಷವನ್ನು ಕಟ್ತೇವೆ, ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೇವೆ. ಮತ್ತೆ ಹೋಗಿ ರಾಷ್ಟ್ರೀಯ ನಾಯಕರನ್ನು ಭೇಟಿ ಆಗ್ತಿರೋದು ಸರ್. ಒಂದ್ ರೀತಿ ರಾಜ್ಯಾಧ್ಯಕ್ಷರು ಹೋರಾಟಕ್ಕೆ ಒಂದು ಗೊಂದಲ ಉಂಟಾಗೋ ರೀತಿ ಆಗ್ತದೆ. ಯಾವ್ದು ರೆಬಲ್ಸ್ ಟೀಮು ನಮಗಂತೂ ಗೊತ್ತಿಲ್ಲ. ಮಾಧ್ಯಮಗಳಲ್ಲಿ ಬರ್ತಾ ಇರ್ತದೆ, ನೀವು ತೋರಿಸ್ತಾ ಇರ್ತೀರಿ, ನಾವು ನೋಡಿ ಎಂಜಾಯ್ ಮಾಡ್ತೀವಿ ಅಷ್ಟೇ. ಯಾಕಂದ್ರೆ ನಮ್ಮಲ್ಲಿ ಯಾವುದೂ ರೆಬಲ್ ಇಲ್ಲ. 2 ವರ್ಷಗಳ ಕಾಲ ರಾಜ್ಯಾಧ್ಯಕ್ಷರಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಲವಾರು ಹೋರಾಟಗಳನ್ನು ರೂಪಿಸಿದ್ದಾರೆ. ಮೂಡಾ ಹೋರಾಟ ಇರ್ಬೋದು, ಅಥವಾ ಜನಾಕ್ರೋಶ ಯಾತ್ರೆ ಇರ್ಬೋದು, ರೈತರ ಹೋರಾಟಗಳಿರ್ಬೋದು. ನಾನು ರಾಜ್ಯಾಧ್ಯಕ್ಷನಾಗಿ ಅತಿ ಹೆಚ್ಚು ಹೋರಾಟಗಳನ್ನು 2 ವರ್ಷದಲ್ಲಿ ನಾನು ಮಾಡಿದ್ದೇನೆ. ರೈತರ ಪರವಾಗಿ ನಿರಂತರವಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಯಾರು ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದ ಮೇರೆಗೆ ಮಾಡ್ತೇವೆ. ಈಗಲೂ ಅಷ್ಟೇ. ಏನು ವಿಧಾನಸಭೆಯಲ್ಲಿ ನೀವು ನೋಡ್ತಾ ಹೋಗಿ, ಖಂಡಿತವಾಗಲೂ ಕೂಡ ಈ ಸರ್ಕಾರಕ್ಕೆ ನಾವು ಚಳಿ ಬಿಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ರೈತರ ಬಾರ್ಕೋಲಿನ ಚಾಟಿ ಏಟನ್ನು ಬಿಸಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಮೊನ್ನೆ ಅವ್ರು ಹೋದ್ರೆ ಇವತ್ತು ಯಡಿಯೂರಪ್ಪನವ್ರ ಸಹಿತ ಹೋಗಿದ್ದಾರೆ ಸರ್. ಆದ್ರೆ ಮುಂದುವರಿಸ್ತಾ ಇಲ್ಲ ಘೋಷಣೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ನೋಡಿ, ನಮ್ಮ ವರಿಷ್ಠರು ಯಾವ ಸಂದರ್ಭದಲ್ಲಿ ಏನ್ ತೀರ್ಮಾನ ತಗೊಳ್ಬೇಕು ಅಂತ ತೆಗೆದುಕೊಳ್ಳುವಷ್ಟು ಸಮರ್ಥರಿದ್ದಾರೆ. ಅರ್ಥ ಆಯ್ತಾ? ಕರ್ನಾಟಕದಲ್ಲಿ ಇವತ್ತು ಒಂದೇ ಉಳಿದಿರೋದು ಕಾಂಗ್ರೆಸ್. ಈ ಕಾಂಗ್ರೆಸ್ AICC ATM ಗವರ್ಮೆಂಟ್ ಇದು. AICCಗೆ ಹಣ ಸಪ್ಲೈ ಮಾಡುವಂತ ಒಂದು ಸರ್ಕಾರವಾಗಿರ್ತಕ್ಕಂಥದ್ದು. 63% ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೇವೆ. ನಮ್ಮ ನಾಯಕರು ಬಹಳ ಸಮರ್ಥರಿದ್ದಾರೆ. ಯಾವ ಸಂದರ್ಭದಲ್ಲಿ ಯಾರಿಗೆ ಯಾವ ಜವಾಬ್ದಾರಿ ಕೊಡಬೇಕು ಅಂತಕ್ಕಂಥದ್ದು ಅವ್ರಿಗೆ ಖಂಡಿತವಾಗಲೂ ಗೊತ್ತಿದೆ. ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಈಗೇನು ನಾವು ಪಕ್ಷವನ್ನು ಸಂಘಟನೆ ಮಾಡಬೇಕು ಮತ್ತು ಏನು ಆಡಳಿತ ಪಕ್ಷವನ್ನು ಕಟ್ಟಿ ಹಾಕ್ತಂತ ಕೆಲಸ ಮಾಡಬೇಕು, ಅದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ನಮ್ಮ ಇಬ್ಬರು ವಿರೋಧ ಪಕ್ಷ ನಾಯಕರು ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಪಕ್ಷ ಕಟ್ತೇವೆ. ವಿಜಯೇಂದ್ರ ಅವರು ಮುಂದುವರಿತಾರೆ. ಇಲ್ಲಿ 2 ಮಾತಿಲ್ಲ. ಅನ್ನೆಸೆಸರಿಯಾಗಿ ಏನು ಕೆಲವು ಸುದ್ದಿಗಳು ಬರ್ತವೆ ಮಾಧ್ಯಮಗಳಲ್ಲಿ, ನೀವು ತೋರಿಸ್ತೀರಿ, ನಾವು ಎಂಜಾಯ್ ಮಾಡ್ತೀವಿ ಅಷ್ಟೇ. ಥ್ಯಾಂಕ್ ಯು. ಕಂಟಿನ್ಯೂ ಆಗ್ತಾರಾ ಇಲ್ವಾ ಅಂತ ನಾನು ಅದೇ ಹೇಳ್ದಲ್ಲ ನಿಮಗೆ, ಇನ್ನೂ 3 ವರ್ಷ ಈ ಸರ್ಕಾರವನ್ನು ಕಿತ್ತೊಗಿತಕ್ಕಂಥ ಕೆಲಸವನ್ನ ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತೇವೆ, ಹೋರಾಟ ಮಾಡ್ತೇವೆ. ನಮ್ಮ ಪಕ್ಷದ ವರಿಷ್ಠರಿಗೆ ನಮಗೆ ಆಶೀರ್ವಾದ ಮಾಡಿ ನೀವು ಮುಂದುವರಿರಿ ಅಂತೇಳಿ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಹೇಳಿದ್ದಾರೆ. ವಿಜಯೇಂದ್ರ ಅವರ ಒಂದು ಏನು ನಮ್ಮ ತಂಡ ಇದೆ, ಆ ತಂಡದಲ್ಲಿ ನಾನು ರೈತ ಮೋರ್ಚಾದ ಅಧ್ಯಕ್ಷನಾಗಿ ಯಶಸ್ವಿಯಾಗಿ ನಾವು ಕೆಲಸ ಮಾಡ್ತೇವೆ, ಪಕ್ಷವನ್ನು ಕಟ್ತೇವೆ, ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೇವೆ. ಮತ್ತೆ ಹೋಗಿ ರಾಷ್ಟ್ರೀಯ ನಾಯಕರನ್ನು ಭೇಟಿ ಆಗ್ತಿರೋದು ಸರ್. ಒಂದ್ ರೀತಿ ರಾಜ್ಯಾಧ್ಯಕ್ಷರು ಹೋರಾಟಕ್ಕೆ ಒಂದು ಗೊಂದಲ ಉಂಟಾಗೋ ರೀತಿ ಆಗ್ತದೆ. ಯಾವ್ದು ರೆಬಲ್ಸ್ ಟೀಮು ನಮಗಂತೂ ಗೊತ್ತಿಲ್ಲ. ಮಾಧ್ಯಮಗಳಲ್ಲಿ ಬರ್ತಾ ಇರ್ತದೆ,
ನೀವು ತೋರಿಸ್ತಾ ಇರ್ತೀರಿ, ನಾವು ಕೋರ್ಟ್ ನೋಡಿ ಎಂಜಾಯ್ ಮಾಡ್ತೀವಿ ಅಷ್ಟೇ. ಯಾಕಂದ್ರೆ ನಮ್ಮಲ್ಲಿ ಯಾವುದೂ ರೆಬಲ್ ಇಲ್ಲ. 2 ವರ್ಷಗಳ ಕಾಲ ರಾಜ್ಯಾಧ್ಯಕ್ಷರಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ವಿಜಯೇಂದ್ರಜಿಯವರು ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಲವಾರು ಹೋರಾಟಗಳನ್ನು ರೂಪಿಸಿದ್ದಾರೆ. ಮೂಡ ಹೋರಾಟ ಇರ್ಬೋದು, ಅಥವಾ ಜನಾಕ್ರೋಶ ಯಾತ್ರೆ ಇರ್ಬೋದು, ರೈತರ ಹೋರಾಟಗಳಿರ್ಬೋದು. ನಾನು ರಾಜ್ಯಾಧ್ಯಕ್ಷನಾಗಿ ಅತಿ ಹೆಚ್ಚು ಹೋರಾಟಗಳನ್ನು 2 ವರ್ಷದಲ್ಲಿ ನಾನು ಮಾಡಿದ್ದೇನೆ. ರೈತರ ಪರವಾಗಿ ನಿರಂತರವಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಯಾರು ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದ ಮೇರೆಗೆ ಮಾಡ್ತೇವೆ. ಈಗಲೂ ಅಷ್ಟೇ. ಏನು ವಿಧಾನಸಭೆಯಲ್ಲಿ ನೀವು ನೋಡ್ತಾ ಹೋಗಿ, ಖಂಡಿತವಾಗಲೂ ಕೂಡ ಈ ಸರ್ಕಾರಕ್ಕೆ ನಾವು ಚಳಿ ಬಿಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ರೈತರ ಬಾರ್ಕೋಲಿನ ಚಾಟಿ ಏಟನ್ನು ಬಿಸಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಮೊನ್ನೆ ಅವ್ರು ಹೋದ್ರೆ ಇವತ್ತು ಯಡಿಯೂರಪ್ಪ ಸಹಿತ ಹೋಗಿದ್ದಾರೆ ಸರ್. ಆದ್ರೆ ಮುಂದುವರಿಸ್ತಾ ಇಲ್ಲ, ಘೋಷಣೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ನೋಡಿ, ನಮ್ಮ ವರಿಷ್ಠರು ಯಾವ ಸಂದರ್ಭದಲ್ಲಿ ಏನ್ ತೀರ್ಮಾನ ತಗೊಳ್ಬೇಕು ಅಂತ ತೆಗೆದುಕೊಳ್ಳುವಷ್ಟು ಸಮರ್ಥರಿದ್ದಾರೆ. ಅರ್ಥ ಆಯ್ತಾ? ಕರ್ನಾಟಕದಲ್ಲಿ ಇವತ್ತು ಒಂದೇ ಉಳಿದಿರೋದು ಕಾಂಗ್ರೆಸ್. ಈ ಕಾಂಗ್ರೆಸ್ AICC ATM ಗವರ್ಮೆಂಟ್ ಇದು. AICCಗೆ ಹಣ ಸಪ್ಲೈ ಮಾಡುವಂತ ಒಂದು ಸರ್ಕಾರವಾಗಿರ್ತಕ್ಕಂಥದ್ದು. 63% ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೇವೆ. ನಮ್ಮ ನಾಯಕರು ಬಹಳ ಸಮರ್ಥರಿದ್ದಾರೆ. ಯಾವ ಸಂದರ್ಭದಲ್ಲಿ ಯಾರಿಗೆ ಯಾವ ಜವಾಬ್ದಾರಿ ಕೊಡಬೇಕು ಅಂತಕ್ಕಂಥದ್ದು ಅವ್ರಿಗೆ ಖಂಡಿತವಾಗಲೂ ಗೊತ್ತಿದೆ. ವಿಜಯೇಂದ್ರಜಿ ಅವರ ನಾಯಕತ್ವದಲ್ಲಿ ಈಗೇನು ನಾವು ಪಕ್ಷವನ್ನು ಸಂಘಟನೆ ಮಾಡಬೇಕು ಮತ್ತು ಏನು ಆಡಳಿತ ಪಕ್ಷವನ್ನು ಕಟ್ಟಿ ಹಾಕ್ತಂತ ಕೆಲಸ ಮಾಡಬೇಕು, ಅದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ನಮ್ಮ ಇಬ್ಬರು ವಿರೋಧ ಪಕ್ಷ ನಾಯಕರು ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಪಕ್ಷ ಕಟ್ತೇವೆ. ವಿಜಯೇಂದ್ರಜಿ ಅವರು ಮುಂದುವರಿತಾರೆ. ಇಲ್ಲಿ 2 ಮಾತಿಲ್ಲ. ಅನ್ನೆಸೆಸರಿಯಾಗಿ ಏನು ಕೆಲವು ಸುದ್ದಿಗಳು ಬರ್ತವೆ ಮಾಧ್ಯಮಗಳಲ್ಲಿ, ನೀವು ತೋರಿಸ್ತೀರಿ, ನಾವು ಎಂಜಾಯ್ ಮಾಡ್ತೀವಿ ಅಷ್ಟೇ. ಥ್ಯಾಂಕ್ ಯು. ಕಂಟಿನ್ಯೂ ಆಗ್ತಾರಾ ಇಲ್ವಾ ಅಂತ ನಾನು ಅದೇ ಹೇಳ್ದಲ್ಲಿ ನಿಮಗೆ, ಇನ್ನೂ 3 ವರ್ಷ ಈ ಸರ್ಕಾರವನ್ನು ಕಿತ್ತೊಗಿತಕ್ಕಂಥ ಕೆಲಸವನ್ನ ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತ ವಿಜಯೇಂದ್ರಜಿ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತೇವೆ, ಹೋರಾಟ ಮಾಡ್ತೇವೆ. ನಮ್ಮ ಪಕ್ಷದ ವರಿಷ್ಠರಿಗೆ ನಮಗೆ ಆಶೀರ್ವಾದ ಮಾಡಿ ನೀವು ಮುಂದುವರಿರಿ ಅಂತೇಳಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಹೇಳಿದ್ದಾರೆ. ವಿಜಯೇಂದ್ರಜಿ ಅವರ ಒಂದು ಏನು ನಮ್ಮ ತಂಡ ಇದೆ, ಆ ತಂಡದಲ್ಲಿ ನಾನು ರೈತ ಮೋರ್ಚಾದ ಅಧ್ಯಕ್ಷನಾಗಿ ಯಶಸ್ವಿಯಾಗಿ ನಾವು ಕೆಲಸ ಮಾಡ್ತೇವೆ, ಪಕ್ಷವನ್ನು ಕಟ್ತೇವೆ, ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೇವೆ. ಮತ್ತೆ ಹೋಗಿ ರಾಷ್ಟ್ರೀಯ ನಾಯಕರನ್ನು ಭೇಟಿ ಆಗ್ತಿರೋದು ಸರ್. ಒಂದ್ ರೀತಿ ರಾಜ್ಯಾಧ್ಯಕ್ಷರ ಹೋರಾಟಕ್ಕೆ ಒಂದು ಗೊಂದಲ ಉಂಟಾಗೋ ರೀತಿ ಯಾವ್ದು ರೆಬಲ್ ಸ್ಟೀಮು ನಮಗಂತೂ ಗೊತ್ತಿಲ್ಲ. ಮಾಧ್ಯಮಗಳಲ್ಲಿ ಬರ್ತಾ ಇರ್ತದೆ, ನೀವು ತೋರಿಸ್ತಾ ಇರ್ತೀರಿ, ನಾವು ಕೋರ್ಟ್ ನೋಡಿ ಎಂಜಾಯ್ ಮಾಡ್ತೀವಿ ಅಷ್ಟೇ. ಯಾಕಂದ್ರೆ ನಮ್ಮಲ್ಲಿ ಯಾವುದೂ ರೆಬಲ್ ಇಲ್ಲ. 2 ವರ್ಷಗಳ ಕಾಲ ರಾಜ್ಯಾಧ್ಯಕ್ಷರಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ವಿಜಯೇಂದ್ರಜಿಯವರು ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಲವಾರು ಹೋರಾಟಗಳನ್ನು ರೂಪಿಸಿದ್ದಾರೆ. ಮೂಡ ಹೋರಾಟ ಇರ್ಬೋದು, ಅಥವಾ ಜನಾಕ್ರೋಶ ಯಾತ್ರೆ ಇರ್ಬೋದು, ರೈತರ ಹೋರಾಟಗಳಿರ್ಬೋದು. ನಾನು ರಾಜ್ಯಾಧ್ಯಕ್ಷನಾಗಿ ಅತಿ ಹೆಚ್ಚು ಹೋರಾಟಗಳನ್ನು 2 ವರ್ಷದಲ್ಲಿ ನಾನು ಮಾಡಿದ್ದೇನೆ. ರೈತರ ಪರವಾಗಿ ನಿರಂತರವಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಯಾರು ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದ ಮೇರೆಗೆ ಮಾಡ್ತೇವೆ. ಈಗಲೂ ಅಷ್ಟೇ. ಏನು ವಿಧಾನಸಭೆಯಲ್ಲಿ ನೀವು ನೋಡ್ತಾ ಹೋಗಿ, ಖಂಡಿತವಾಗಲೂ ಕೂಡ ಈ ಸರ್ಕಾರಕ್ಕೆ ನಾವು ಚಳಿ ಬಿಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ರೈತರ ಬಾರ್ಕೋಲಿನ ಚಾಟಿ ಏಟನ್ನು ಬಿಸಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಮೊನ್ನೆ ಅವ್ರು ಹೋದ್ರೆ ಇವತ್ತು ಯಡಿಯೂರಪ್ಪ ಸಹಿತ ಹೋಗಿದ್ದಾರೆ ಸರ್. ಆದ್ರೆ ಮುಂದುವರಿಸ್ತಾ ಇಲ್ಲ, ಘೋಷಣೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ನೋಡಿ, ನಮ್ಮ ವರಿಷ್ಠರು ಯಾವ ಸಂದರ್ಭದಲ್ಲಿ ಏನ್ ತೀರ್ಮಾನ ತಗೊಳ್ಬೇಕು ಅಂತ ತೆಗೆದುಕೊಳ್ಳುವಷ್ಟು ಸಮರ್ಥರಿದ್ದಾರೆ. ಅರ್ಥ ಆಯ್ತಾ? ಕರ್ನಾಟಕದಲ್ಲಿ ಇವತ್ತು ಒಂದೇ ಉಳಿದಿರೋದು ಕಾಂಗ್ರೆಸ್. ಈ ಕಾಂಗ್ರೆಸ್ AICC ATM ಗವರ್ಮೆಂಟ್ ಇದು. AICCಗೆ ಹಣ ಸಪ್ಲೈ ಮಾಡುವಂತ ಒಂದು ಸರ್ಕಾರವಾಗಿರ್ತಕ್ಕಂಥದ್ದು. 63% ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೇವೆ. ನಮ್ಮ ನಾಯಕರು ಬಹಳ ಸಮರ್ಥರಿದ್ದಾರೆ. ಯಾವ ಸಂದರ್ಭದಲ್ಲಿ ಯಾರಿಗೆ ಯಾವ ಜವಾಬ್ದಾರಿ ಕೊಡಬೇಕು ಅಂತಕ್ಕಂಥದ್ದು ಅವ್ರಿಗೆ ಖಂಡಿತವಾಗಲೂ ಗೊತ್ತಿದೆ. ವಿಜಯೇಂದ್ರಜಿ ಅವರ ನಾಯಕತ್ವದಲ್ಲಿ ಈಗೇನು ನಾವು ಪಕ್ಷವನ್ನು ಸಂಘಟನೆ ಮಾಡಬೇಕು ಮತ್ತು ಏನು ಆಡಳಿತ ಪಕ್ಷವನ್ನು ಕಟ್ಟಿ ಹಾಕ್ತಂತ ಕೆಲಸ ಮಾಡಬೇಕು, ಅದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ನಮ್ಮ ಇಬ್ಬರು ವಿರೋಧ ಪಕ್ಷ ನಾಯಕರು ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಪಕ್ಷ ಕಟ್ತೇವೆ. ವಿಜಯೇಂದ್ರಜಿ ಅವರು ಮುಂದುವರಿತಾರೆ. ಇಲ್ಲಿ 2 ಮಾತಿಲ್ಲ. ಅನ್ನೆಸೆಸರಿಯಾಗಿ ಏನು ಕೆಲವು ಸುದ್ದಿಗಳು ಬರ್ತವೆ ಮಾಧ್ಯಮಗಳಲ್ಲಿ, ನೀವು ತೋರಿಸ್ತೀರಿ, ನಾವು ಎಂಜಾಯ್ ಮಾಡ್ತೀವಿ ಅಷ್ಟೇ. ಥ್ಯಾಂಕ್ ಯು. ಕಂಟಿನ್ಯೂ ಆಗ್ತಾರಾ ಇಲ್ವಾ ಅಂತ ನಾನು ಅದೇ ಹೇಳ್ದಲ್ಲಿ ನಿಮಗೆ, ಇನ್ನೂ 3 ವರ್ಷ ಈ ಸರ್ಕಾರವನ್ನು ಕಿತ್ತೊಗಿತಕ್ಕಂಥ ಕೆಲಸವನ್ನ ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತ ವಿಜಯೇಂದ್ರಜಿ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತೇವೆ, ಹೋರಾಟ ಮಾಡ್ತೇವೆ. ನಮ್ಮ ಪಕ್ಷದ ವರಿಷ್ಠರಿಗೆ ನಮಗೆ ಆಶೀರ್ವಾದ ಮಾಡಿ ನೀವು ಮುಂದುವರಿರಿ ಅಂತೇಳಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ಹೇಳಿದ್ದಾರೆ. ವಿಜಯೇಂದ್ರಜಿ ಅವರ ಒಂದು ಏನು ನಮ್ಮ ತಂಡ ಇದೆ, ಆ ತಂಡದಲ್ಲಿ ನಾನು ರೈತ ಮೋರ್ಚಾದ ಅಧ್ಯಕ್ಷನಾಗಿ ಯಶಸ್ವಿಯಾಗಿ ನಾವು ಕೆಲಸ ಮಾಡ್ತೇವೆ, ಪಕ್ಷವನ್ನು ಕಟ್ತೇವೆ, ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೇವೆ.